ತೆಲಂಗಾಣದ ತಿರುಪತಿ ಅಂತಾನೆ ಪ್ರಸಿದ್ಧಿಯಾಗಿರೋ ಈ ದೇವಸ್ಥಾನ ನೋಡಿದಿರಾ? ಹೌದು, ಅದ್ಯಾವ ದೇವರಪ್ಪ ಅಂದ್ರೆ ಉಗ್ರಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ. ನರಸಿಂಹ ದೇವರು ಇಲ್ಲಿ ಹೇಗ್ ಬಂದ್ರು ಗೊತ್ತಾ? ಅದನ್ನೆಲ್ಲ ಹೇಳ್ತೀನಿ. ಈಗಲೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಟೆಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾ ಇವತ್ತು ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಹೈದರಾಬಾದ್ನಿಂದ 68 ಕಿಲೋಮೀಟರ್ ದೂರದಲ್ಲಿರುವಂತ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಊರಿಂದ 4 ಗಂಟೆಗೆ ಬಂದು ರೀಚ್ ಆಗಿ ಲಾಡ್ಜ್ ಹಿಡಿದು 5 ಗಂಟೆಗೆ ಸ್ನಾನ ಮಾಡಿ ಎಲ್ಲರೂ ಮೆಟ್ಲು ಹತ್ಕೊಂಡು ದೇವಸ್ಥಾನ ಮೇಲ್ಗಡೆ ಬಂದಿವ್ರಿ. ದೇವಸ್ಥಾನದೊಳಗಡೆ ಫೋನ್ ಅಲೋ ಇರೋದಿಲ್ಲ, ಹಾಗಾಗಿ ಈ ಫೋನ್ ಕೌಂಟರ್ ನಲ್ಲಿ ಫೋನ್ ಇಟ್ಟು ಅಭಿಷೇಕ ಟಿಕೆಟ್ ತಗೊಂಡ್ರೆ ಗರ್ಭಗುಡಿ ಒಳಗಡೆನೆ ಪ್ರವೇಶ ಇರುತ್ತೆ. ಅಭಿಷೇಕ ಟಿಕೆಟ್ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಅಭಿಷೇಕ ಟಿಕೆಟ್ ಗೆ 400 ಇರುತ್ತೆ ಒಬ್ರಿಗೆ. ಒಂದು ಬೇಜಾರ್ ಏನಂದ್ರೆ ನಿಮ್ಗೆ ಎಲ್ಲರಿಗೂ ದೇವ್ರನ್ನ ತೋರ್ಸಕ್ ಅನ್ನೋದು. ದೇವ್ರನ್ನಂತೂ ತೋರ್ಸಕ್ ಆಗ್ಲಿಲ್ಲ. ದೇವ್ರು ಇಲ್ಲಿ ಹೇಗ್ ಬಂದು ನೆನ್ಸಿದ ಅಂತ ಹೇಳ್ತೀನಿ ಕೇಳ್ರಿ. ಮತ್ತೆ ಯಾದಾದ್ರಿ ಗುಟ್ಟ ಅಂತ ಇದಕ್ಕೆ ಹೇಗೆ ಹೆಸರು ಬಂತ ಅಂತಾನು ಹೇಳ್ತೀನಿ. ನರಸಿಂಹ ದೇವ್ರು ಇಲ್ಲಿ ಯಾಕೆ ನೆನ್ಸಿದ್ನಪ್ಪ ಅಂದ್ರೆ ರಾಮಾಯಣದ ಉಲ್ಲೇಖನದಿಂದ ನಾವು ಬರ್ಬೇಕಾಗ್ತದ್ರಿ. ರಾಮಾಯಣದಲ್ಲಿ ವಿವಾಂಡಕ ಮಹರ್ಷಿ ಅಂತ ಬರ್ತಾರೆ. ಅವ್ರ ಮಗ ಋಷ್ವಶೃಂಗ, ಅವರ ಮಗ ಯಾದರ್ಷಿ. ಅವ್ರು ಬಂದ್ಬಿಟ್ಟು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಾರೆ. ಯಾಕಪ್ಪ ಅಂದ್ರೆ ನರಸಿಂಹ ಸ್ವಾಮಿ ಅವತಾರವನ್ನು ನೋಡ್ಬೇಕಂತೇಳಿ ತಪಸ್ಸು ಮಾಡ್ತಾರೆ. ತಪಸ್ಸನ್ನು ಮೆಚ್ಚಿ ಉಗ್ರ ನರಸಿಂಹ ಸ್ವಾಮಿಯು ಪ್ರತ್ಯಕ್ಷ ಆಗ್ತಾನ್ರಿ. ನರಸಿಂಹ ಸ್ವಾಮಿಯ ಎಷ್ಟು ಉಗ್ರ ಇರ್ತದಂದ್ರಿ, ಯಾದರ್ಶಿ ಮಹರ್ಷಿ ಅವರಿಗೆ ನೋಡೋಕೆ ಸಾಧ್ಯ ಆಗೋದಿಲ್ಲ. ಯಾದ ಮಹರ್ಷಿಯು ನರಸಿಂಹ ಸ್ವಾಮಿ ಬೇಡ್ಕೊಳ್ತಾರೆ, ಲಕ್ಷ್ಮೀ ನರಸಿಂಹವಾಗಿ ಪ್ರತ್ಯಕ್ಷ ಆಗು ಅಂತೇಳಿ. ನರಸಿಂಹ ದೇವರು ಲಕ್ಷ್ಮೀ ನರಸಿಂಹವಾಗಿ ಪ್ರತ್ಯಕ್ಷ ಆಗ್ತಾರ. ಆಗ ಯಾದ ಮಹರ್ಷಿಯು ನೀವು ಇಲ್ಲಿ ನೆಲೆಸ್ಬೇಕಂತೇಳಿ ಬೇಡ್ಕೊಳ್ತಾರೆ. ಆಗ ನರಸಿಂಹ ಸ್ವಾಮಿಯು ಇಲ್ಲಿ ನೆಲೆಸಿರುವಂತ ಇತಿಹಾಸ ಆದ್ರಿ. ಯಾದಾದ್ರಿ ಗುಟ್ಟ ಅಂತ ಹೇಗೆ ಹೆಸರು ಬಂತಪ್ಪ ಅಂದ್ರೆ ಯಾದ ಮಹರ್ಷಿಯು ತಪಸ್ಸು ಮಾಡಿ ದೇವರನ್ನು ಇಲ್ಲಿ ನೆಲೆಸುವಂತೆ ಮಾಡಿದ್ದಕ್ಕಾಗಿ ಯಾದ ಮಹರ್ಷಿಯ ಹೆಸರಿನ ತಿರುಪವಾಗಿ ಯಾದಾದ್ರಿ ಗುಟ್ಟ ಅಂತ ಹೆಸರು ಬಂತ್ರಿ. ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಷ್ಟೇ ಇಲ್ರಿ, ಪಂಚ ನರಸಿಂಹ ಸ್ವಾಮಿ ಅದನ್ರಿ. ಜ್ವಾಲ ನರಸಿಂಹ, ಯೋಗ ನರಸಿಂಹ, ಗಂಡ ಬೇರುಂಡ ನರಸಿಂಹ, ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ, ಪಂಚ ನರಸಿಂಹ ಸ್ವಾಮಿಗಳು ಇಲ್ಲಿ ನೆನೆಸ್ಯಾರ್ರಿ. ವರ್ಷಕ್ಕೊಮ್ಮೆ ರಥೋತ್ಸವ ಆಗ್ತದ್ರಿ. ಇಲ್ಲಿ ರಥ ನಿಂತಿರುವಂತ ಸ್ಥಳ ನೀವು ನೋಡಬಹುದು. ಏನಾದ್ರೂ ಅಭಿಷೇಕ ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಧರ್ಮ ದರ್ಶನ ಇರ್ತದ್ರಿ. ಈ ಕ್ಯೂ ಅದಲ್ರಿ, ಈ ಕ್ಯೂ ಒಳಗೆ ಹೋಗ್ಬೇಕು. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆ ಗರ್ಭಗುಡಿ ಒಳಗಡೆ ಪ್ರವೇಶ ಇರೋದಿಲ್ರಿ. ನಿಮ್ಗೆ ಏನಾದ್ರೂ ಮೆಟ್ಲು ಹತ್ತೋದ್ ಆಗೋದಿಲ್ಲಪ್ಪ ಅಂದ್ರೆ ಈ ಕಡೆ ಬೈಕ್ಸ್ ಗಾಡಿಗಳು ಬರ್ತಾವ್ರಿ. ನಿಮ್ದೇ ಆದಂತ ಓನ್ ಗಾಡಿಗಳಿದ್ರೆ ಪಾರ್ಕ್ ಮಾಡೋಕೆ 250 ರೂಪಾಯಿ ತಗೊಳ್ತಾರ್ರಿ. ಇಲ್ಲಾಂದ್ರೆ ಮೇಲ್ಗಡೆ ಬಸ್ ಬರ್ತಾವ್ರಿ, ಬಸ್ಗೂ ನೀವು ಬರ್ಬೋದು. ಕರ್ನಾಟಕದಲ್ಲಿ ಇರುವಂತೆ ಹೆಣ್ಮಕ್ಳಿಗೆ ಬಸ್ಗಳೇ ಫ್ರೀ ಅದಾವ್ರಿ. ಈ ದೇವಸ್ಥಾನದೊಳಗಡೆ ಯಾವಾಗ್ಲಾದ್ರೂ ಮಂತ್ರ ಉಚ್ಚಾರಣೆ ಇರ್ತದ್ರಿ ಬೆಳಗ್ಗೆ 3 ಗಂಟೆಯಿಂದ. ಈ ದೇವಸ್ಥಾನ ತೆಲಂಗಾಣದಲ್ಲಿ ಪ್ರಮುಖ ಪ್ರವಾಸೋದ್ಯಮ ತಾಣ ಅಂದ್ರೆ ತಪ್ಪಾಗೋದಿಲ್ರಿ. ಈ ದೇವಸ್ಥಾನದೊಳಗಡೆ ಇರುವಂತ ಪಾಸಿಟಿವ್ ವೈಬ್ ಆಗ್ಲಿ, ನೀಟ್ನೆಸ್ ಆಗ್ಲಿ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ರಿ. ಈ ದೇವಸ್ಥಾನ ತೆಲಂಗಾಣದ ಸರ್ಕಾರವು 2016ರಲ್ಲಿ ನವೀಕರಣ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿ 1800 ಕೋಟಿ ವೆಚ್ಚವನ್ನು ಬಳಸಿ ಸಂಪೂರ್ಣ ಕೃಷ್ಣಶಿಲೆಯ ಕಪ್ಪು ಕಲ್ಲಿನಿಂದ ದೇವಸ್ಥಾನ ನಿರ್ಮಾಣ ಮಾಡಿದಾರ್ರಿ. 2022 ಮಾರ್ಚ್ 28ರಂದು ನವೀಕರಣ ಮಾಡಿತ್ ನೋಡ್ರಿ. ಈ ದೇವಸ್ಥಾನ 7 ಗೋಪುರವನ್ನು ಹೊಂದಿದ್ದು 14.5 ಎಕರೆ ವಿಸ್ತೀರ್ಣದಲ್ಲಿ ಈ ದೇವಸ್ಥಾನ ನವೀಕರಣ ಮಾಡಿದಾರ್ರಿ. ದಕ್ಷಿಣ ಭಾರತದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಂದ್ರೂ ತಪ್ಪಾಗೋದಿಲ್ರಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಗೋಲ್ಡ್ ಕಲರ್ ಗೋಪುರ ಎಲ್ಲ ಬಂಗಾರದಂತ ನೋಡ್ರಿ. ಕರ್ನಾಟಕದಲ್ಲೂ ಸಾಕಷ್ಟು ದೇವಸ್ಥಾನಗಳದಾವ್ರಿ. ಈ ತರ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿಗೆ ಈ ನನ್ನ ವಿಡಿಯೋ ಮುಗಿತ್ರಿ. ನೆಕ್ಸ್ಟ್ ವಿಡಿಯೋ ಸ್ವರ್ಣಗಿರಿ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಆ ವಿಡಿಯೋ ನೋಡ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ರಿ.